ನಮಸ್ಕಾರ. ಮರಳಿ ಅರಳಿನ ಇಂದಿನ ಸಂಚಿಕೆಯಲ್ಲಿ ನಾವು ಕಣ್ಣಿನ ಸರಣಿನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಕಣ್ಣಿನ ಬ್ಲಡ್ ಪ್ರೆಷರ್ ಅಥವಾ ಕಣ್ಣಿನ ಬಿಪಿ ಅಂತ ಕರ್ಸ್ಕೊಳುತ್ತೆ, ಗ್ಲಾಕೋಮಾ, ಇದರ ಬಗ್ಗೆ ನಮ್ಗೆ ಇನ್ನೂ ಹೆಚ್ಚಿದಾಗಿ ತಿಳಿಸ್ಕೊಡಕ್ಕೆ ಡಾಕ್ಟರ್ ಮಂಜುನಾಥ್ ಅವರು ನಮ್ಮೊಂದಿಗೆ ಮತ್ತೆ ಬಂದಿದ್ದಾರೆ. ಧನ್ಯವಾದಗಳು ಡಾಕ್ಟರ್. ಗ್ಲಾಕೋಮಾ ಅಂದ್ರೆ ಏನು? ಗ್ಲಾಕೋಮಾ ಅಂದ್ರೆ ನಮ್ಮ ಕಣ್ಣಿನಲ್ಲಿರುವಂತಹ ಆಪ್ಟಿಕ್ ನರ್ವ್ ಅಂತ ಏನ್ ಕರಿತೀವಿ, ಲೈಟ್ ಫೋಕಸ್ ಆಗತ್ತಲ್ಲ ರೆಟಿನ ಮೇಲೆ, ಅಲ್ಲಿಂದ ಇಮೇಜಸ್ ನ ಬ್ರೈನ್ ತಗೊಂಡೋಗಿ ಮೀನಿಂಗ್ಫುಲ್ ವಿಷನ್ ಕನ್ವರ್ಟ್ ಮಾಡುತ್ತಲ್ಲ, ಆಪ್ಟಿಕ್ ನರ್ವ್ಗೆ ನಿಧಾನಕ್ಕೆ ಉಂಟಾಗುವಂತ ತೊಂದರೆ, ಒಂಥರ ತಿನ್ಕೊಂಡ್ಬಿಡುತ್ತೆ, ನಿಧಾನಕ್ಕೆ ಒಳಗಡೆಯಿಂದ ವೀಕ್ ಆಗುತ್ತೆ, ಅದನ್ನ ಗ್ಲಾಕೋಮಾ ಅಂತ ಹೇಳ್ತಾರೆ. ಈಗ ನಮ್ಮ ಕಣ್ಣಿನ ಒಳಭಾಗ ನೋಡಿದ್ರೆ ನೀವು, ಈ ಯೆಲ್ಲೋ ಕಲರ್ ಪೋರ್ಷನ್ಗೆ ರೆಟಿನಾ ಅಂತೀವಿ. ಇದು ಕನೆಕ್ಷನ್ ಇದೆಯಲ್ಲ, ಇಲ್ಲಿಂದ ಒಂದು ಜಡೆ ತರ ಆಪ್ಟಿಕ್ ನರ್ವ್ ಬ್ರೈನ್ ಬರುತ್ತೆ. ಸೊ ನಮ್ಮ ಕಣ್ಣಿನ ಆಪ್ಟಿಕ್ ನರ್ವ್ ಏನಿದೆ ಅದು ಕ್ಷೀಣಿಸ್ತಾ ಹೋಗುತ್ತೆ, ವಿಷನ್ ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ, ಅದನ್ನ ಗ್ಲಾಕೋಮಾ ಅಂತೀವಿ. ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂದ್ರೆ, ಮೇಡಮ್ ಹೇಳ್ದಂಗೆ ಕಣ್ಣಿನ ಬಿಪಿ, ಕಣ್ಣಿನ ಪ್ರೆಷರ್. ಕಣ್ಣು ಒಂದು ಎನ್ಕ್ಲೋಸ್ ಸ್ಪೇಸ್, ಒಂದು ದ್ರಾಕ್ಷಿ ತರ ನೀವು ಕನ್ಸಿಡರ್ ಮಾಡಿದ್ರೆ ಒಂದು ಎನ್ಕ್ಲೋಸ್ ಸ್ಪೇಸ್ ಇದೆಯಲ್ಲ, ಇದಕ್ಕೊಂದು ವಾಲ್ಯೂಮ್, ಒಂದು ಪ್ರೆಷರ್ ಇರುತ್ತೆ. ಯಾವಾಗ ಕಣ್ಣಿನ ಒಳಗಡೆ ಉತ್ಪತ್ತಿ ಆಗುವಂತ ನೀರು, ಆ ನೀರು ಹರ್ಕೊಂಡು ಹೋಗುವಂತ ಒಂದು ಈಕ್ವೇಶನ್ ಏನಿರುತ್ತೆ, ಪ್ರೆಷರ್ ವಾಲ್ಯೂಮ್ ಈಕ್ವೇಶನ್, ಅದು ಡಿಸ್ಟರ್ಬ್ ಆಯ್ತು ಅಂದ್ರೆ ನೀರು ಜಾಸ್ತಿ ಉತ್ಪತ್ತಿ ಆಗುತ್ತೆ, ಕಮ್ಮಿ ಔಟ್ಫ್ಲೋ ಆಗುತ್ತೆ. ಅವಾಗ ಕಣ್ಣಿನಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ. ಪ್ರೆಷರ್ ಜಾಸ್ತಿ ಆದಾಗ, ಇಲ್ಲಿ ಒಳಗಡೆ ಪ್ರೆಷರ್ ಜಾಸ್ತಿ ಆದಾಗ ನರಕ್ಕೆ ಒತ್ಕೊಳ್ಳುತ್ತೆ, ಕತ್ತಿಸಿದಂಗೆ ಆಗುತ್ತೆ ನರಕ್ಕೆ, ಆ ಶಕ್ತಿ ಕಮ್ಮಿ ಆಗ್ತದೆ. ಇದನ್ನೇ ಗ್ಲಾಕೋಮಾ ಅಂತ ಹೇಳ್ತೀವಿ. ಈಗ ಯಾರಿಗೆ ಗ್ಲಾಕೋಮಾ ಬರುತ್ತೆ? ಎಲ್ಲರಿಗೂ ಗ್ಲಾಕೋಮಾ ಬರುವಂತ ಸಾಧ್ಯತೆ ಇದೆಯಾ ಅಥವಾ ಏನಾದ್ರೂ ರಿಸ್ಕ್ ಫ್ಯಾಕ್ಟರ್ಸ್ ಇದೆಯಾ? ಗ್ಲಾಕೋಮಾ ಇಂಥವ್ರು ಬರ್ಬೇಕು ಅಂತ ಪ್ರಿಡಿಕ್ಟ್ ಮಾಡೋದು ಕಷ್ಟ, ಇಂಥವ್ರಿಗೆ ಬರ್ಬೇಕು ಅಂತ ಹೇಳಕ್ಕಾಗಲ್ಲ. ಗ್ಲಾಕೋಮಾ ಯಾರಿಗೆ ಬೇಕಾದ್ರೂ ಬರ್ಬೇಕು, ಈಗ ನಮ್ಗೆ ಯಾರಿಗೆ ಬೇಕಾದ್ರೂ ಬರ್ಬೇಕು. 100ರಲ್ಲಿ ಏಜ್ ಆಗ್ತಿದ್ದಂಗೆ ಚಾನ್ಸಸ್ ಜಾಸ್ತಿ ಗ್ಲಾಕೋಮಾ ಬರುತ್ತೆ. ಒಂದು 40 ವರ್ಷ ಕ್ರಾಸ್ ಆಗ್ಬಿಟ್ರೆ 100ರಲ್ಲಿ 4 ಜನಕ್ಕೆ ಇರುತ್ತೆ ಹೇಳ್ತಾರೆ. 50 ವರ್ಷ ಕ್ರಾಸ್ ಆಗ್ಬಿಟ್ರೆ ಅದ್ರಲ್ಲಿ ನೀವು ಒಂದು 50 ಜನ ಆಗಿರುವಂತ ರ್ಯಾಂಡಮ್ ಆಗಿ ಅಲೆಕ್ಸ್ ನ ಗೌರ್ಮೆಂಟ್ ಇಲಾಖೆಯನ್ನ ನೋಡಿದ್ರೆ, ಹೀಗೆ 60-70 ವರ್ಷ ಕ್ರಾಸ್ ಆದ್ರೆ 100ರಲ್ಲಿ 8ರಿಂದ 10 ಜನಕ್ಕೆ ಗ್ಲಾಕೋಮಾ ಬರಬೇಕು. ಸೊ ವಯಸ್ಸು ಇದೆ ರೆಸ್ಪೆಕ್ಟ್, ವಯಸ್ಸಾದಷ್ಟು ಗ್ಲಾಕೋಮಾ ಬರೋ ಚಾನ್ಸಸ್ ಹೈಯರ್. ಪ್ಲಸ್ ಅನುವಂಶೀಯತೆ, ಯಾರಿಗೆ ಜೀನ್ಸ್ ಸ್ಟ್ರಾಂಗ್ ಆಗಿ ಸಸೆಪ್ಟಬಲ್ ಜೀನ್ಸ್ ಇರುತ್ತೋ ಅವ್ರಿಗೆ ಗ್ಲಾಕೋಮಾ ಬರೋ ಚಾನ್ಸಸ್ ಹೈಯರ್. ಅಂದ್ರೆ ಫ್ಯಾಮಿಲಿಯಲ್ಲಿ ಯಾರಿಗೆಲ್ಲ ಪೇರೆಂಟ್ಸ್ಗೂ ಗ್ರ್ಯಾಂಡ್ ಪೇರೆಂಟ್ಸ್ಗೂ ಇಂಥವ್ರಿಗೆ ಗ್ಲಾಕೋಮಾ ಬರೋ ಚಾನ್ಸಸ್ ತುಂಬಾ ಹೈಯರ್. ಕಣ್ಣಿಗೆ ಏಟ್ ಬಿದ್ದಿದ್ರೆ, ತುಂಬಾ ವರ್ಷಗಳ ಹಿಂದೆ ಬಿದ್ದಿರ್ಬೋದು, ತುಂಬಾ ಗ್ಯಾಪ್ ಆದ್ಮೇಲೆ ಕೂಡ ಗ್ಲಾಕೋಮಾ ಬರೋ ಚಾನ್ಸಸ್ ಇರುತ್ತೆ. ಕೆಲವರು ಸ್ಟೀರಾಯ್ಡ್ಸ್ ತಗೊಳ್ತಾರೆ, ಯಾವುದೇ ಕಾರಣಕ್ಕಾಗ್ಬೋದು, ಐ ಡ್ರಾಪ್ಸ್ ಮೂಲಕ ಆಗ್ಬೋದು, ಮಾತ್ರೆಗಳ ಮೂಲಕ ಆಗ್ಬೋದು, ಅಥವಾ ಇಂಜೆಕ್ಟಬಲ್ಸ್ ಇರ್ಬೋದು, ಇನ್ಹೇಲರ್ಸ್ ಮೂಲಕನೂ ಆದ್ರೂ ಆಗ್ಬೋದು. ತುಂಬಾ ಹೆಚ್ಚಿಗೆ ಸಮಯ ತಗೊಂಡ್ರೆ ಸ್ಟೀರಾಯ್ಡ್ಸ್ ಗ್ಲಾಕೋಮಾ ಬರೋ ಚಾನ್ಸಸ್ ಇರುತ್ತೆ. ಕೆಲವರಿಗೆ ಕಣ್ಣಿನ ಸ್ಟ್ರಕ್ಚರ್ ಆಗ್ತಾ ಇರುತ್ತೆ, ಗ್ಲಾಕೋಮಾ ಬರೋದಕ್ಕೆ ತುಂಬಾ ಪ್ರೋನ್ ಆಗಿರ್ತಾರೆ. ಈಗ ಕಣ್ಣಿನ ಅಳತೆ ತುಂಬಾ ಚಿಕ್ಕದಿದ್ರೆ, ಫ್ರಂಟ್ ಟು ಬ್ಯಾಕ್ ಅಳತೆ ತುಂಬಾ ಚಿಕ್ಕದಿದ್ದವರಿಗೆ ಎಲ್ಲ ಕ್ರೌಡ್ ಆಗಿರುತ್ತೆ, ಒಳಗಡೆ ಗ್ಲಾಕೋಮಾ ಬರೋ ಚಾನ್ಸಸ್. ತುಂಬಾ ಜಾಸ್ತಿ ಅಳತೆ ಇದ್ರು ಕೂಡ ಎಲ್ಲ ಸ್ಟ್ರೆಚ್ ಆದಂಗಾಗಿ ನರಕ್ಕೆ ವೀಕ್ನೆಸ್ ಬಂದು ಗ್ಲಾಕೋಮಾ ಬರೋ ಚಾನ್ಸ್. ಕಣ್ಣಿನ ಪ್ರೆಷರ್ ಇಂದ ಮೇನ್ಲಿ ಬರೋದರ ಇದ್ರು ಗ್ಲಾಕೋಮಾ. ಕೆಲವರಿಗೆ ಪ್ರೆಷರ್ ಕಮ್ಮಿ ಇದ್ರು ಕೂಡ ಅಥವಾ ನಾರ್ಮಲ್ ಇದ್ರು ಕೂಡ ಕಣ್ಣಿನ ನರದು ಕನೆಕ್ಟಿವ್ ಟಿಶ್ಯೂ, ಆಪ್ಟಿಕ್ ನರ್ವ್ ಏನಂತೀವಲ್ಲ, ಇರೋ ನರ್ವ್ ಕನೆಕ್ಟಿವ್ ಟಿಶ್ಯೂಗೆ ಶಕ್ತಿ ಕಮ್ಮಿ ಇದ್ರೆ ಅದು ಗ್ಲಾಕೋಮಾ ತರ ಟರ್ನ್ ಆಗುತ್ತೆ. ಅದನ್ನ ನಾರ್ಮಲೈಸೇಷನ್ ಗ್ಲಾಕೋಮಾ ಅಂತ ಹೇಳ್ತೀವಿ. ನಮ್ಗೆ ಹೇಗ್ ಗೊತ್ತಾಗುತ್ತೆ ಈಗ ನಮ್ಗೆ ಒಂದು ಗ್ಲಾಕೋಮಾ ಇರಬಹುದು ಅಂತ ಹೇಗ್ ಗೊತ್ತಾಗ್ಬೋದು? ಸುಮಾರು 3/4 ಭಾಗ ಗ್ಲಾಕೋಮಾ ಇರೋರಿಗೆ ಯಾವುದೇ ಸೂಚನೆಗಳಿರಲ್ಲ. ಯಾಕೆಂದ್ರೆ ನರಕ್ಕೆ ಶಕ್ತಿ ಕಮ್ಮಿ ಆಗ್ತಾ ಇದ್ದಾಗ ಮೊದಲು ಸೈಡ್ ವಿಷನ್ ಅಂದ್ರೆ ಪೆರಿಫೆರಲ್ ವಿಷನ್ ಕನ್ಸ್ಟ್ರಿಕ್ಟ್ ಆಗ್ತಾ ಬರುತ್ತೆ. ನಾರ್ಮಲ್ ಡೇ ಟು ಡೇ ಆಕ್ಟಿವಿಟೀಸ್ ನಲ್ಲಿ ನಮ್ಗೆ ಮಾತಾಡಕ್ಕಾಗ್ಲಿ, ನೋಡಕ್ಕಾಗ್ಲಿ, ಇವನ್ ಡ್ರೈವ್ ಮಾಡಕ್ಕೂ ಅಷ್ಟೇ ನಮ್ಗೆ ದೂರ ಎಷ್ಟು ಕಾಣುತ್ತೆ, ಮುಂದೆ ಎಷ್ಟು ಕಾಣುತ್ತೆ ಅನ್ನೋದು ನಾವು ಗಮನಿಸ್ತೀವಿ ಹೊರತು ನಮ್ಗೆ ಹೊರಗಡೆ ಎಷ್ಟು ಕಾಣಿಸ್ತಾ ಇದೆ, ಮೇಲೆ ಕೆಳಗೆ ಎಷ್ಟು ಕಾಣಿಸ್ತಿದೆ ಅಂತ ನಾವು ಯಾವತ್ತೂ ಸೂಕ್ಷ್ಮ ನೋಡಕ್ ಹೋಗಲ್ಲ. ನೋಡಿದ್ರು ನಮ್ಗೆ ಸ್ವಲ್ಪ ಗ್ಲಾಕೋಮಾ ಇದ್ದಾಗ ಒಂದೆಲ್ಲೋ ಪ್ಯಾಚ್ ವಿಷನ್ ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ, ಗೊತ್ತೇ ಆಗೋದಿಲ್ಲ. ತುಂಬಾ ಅಡ್ವಾನ್ಸ್ ಗ್ಲಾಕೋಮಾ ಆದಾಗ 360 ಡಿಗ್ರೀಸ್ ಸುತ್ತಲೂ ರಿಂಗ್ ತರ ಕನ್ಸ್ಟ್ರಿಕ್ಟ್ ಆಗ್ತಾ ಬರುತ್ತೆ ಪೆರಿಫೆರಲ್ ವಿಷನ್. ತುಂಬಾ ಅಡ್ವಾನ್ಸ್ ಗ್ಲಾಕೋಮಾ ಇದ್ದಾಗ ಸೈಡ್ ವಿಷನ್ ಕಂಪ್ರೆಸ್ ಆಗಿ ಸೆಂಟರ್ ಕೂಡ ಇನ್ವಾಲ್ವ್ ಆಗುತ್ತೆ, ಅಲ್ಲಿವರೆಗೂ ಗೊತ್ತಾಗಲ್ಲ. ಕೆಲವು ಕಂಡೀಷನ್ಸ್ ಇದೆ ಗ್ಲಾಕೋಮಾ ಮೇಲೆ, ಸಿಂಟೊಮ್ಯಾಟಿಕ್ ಕಂಡೀಷನ್ಸ್. ಇದು ಇನ್ಸಿಡೆನ್ಸ್ ಕಮ್ಮಿ, 100ರಲ್ಲಿ ಒಂದು 20-30% ಇರ್ಬೋದು ಅಷ್ಟೇ. ಇವ್ರಿಗೆ ಸಡನ್ ಆಗಿ ಅಬ್ರಪ್ಟ್ ಆಗಿ ಪ್ರೆಷರ್ ಜಾಸ್ತಿ ಆಗಿ ವಾಂತಿ ಬರೋದು, ಯಾವ ಕಡೆ ಆಗಿದ್ರು ಆ ಕಡೆ ತಲೆನೋವು ಬರೋದು, ಕಣ್ ಕೆಂಪಾಗೋದು, ನೀರ್ನಲ್ಲಿ ನೋಡಿದ್ರೆ ಹೇಗಿರುತ್ತೆ ದೃಷ್ಟಿ ಆತರ ಇರೋದು, ಲೈಟ್ ಅನ್ನು ನೋಡಿದ್ರೆ ಸುತ್ತಲೂ ಕ್ಲಿಯರ್ ಹೇಳೋಸ್ ಕಾಣೋದು, ಈ ತರ ಆಗಿದೆ. ಇದು ಅಕ್ಯೂಟ್ ಗ್ಲಾಕೋಮಾ. ಅಂದ್ರೆ 3/4 ಜನಕ್ಕೆ ಗೊತ್ತೇ ಆಗಲ್ಲ ಗ್ಲಾಕೋಮಾ ಇದೆ ಅನ್ನೋದೇ ಗೊತ್ತಾಗಲ್ಲ. ಸೊ ಯಾವಾಗ ಇವ್ರಿಗೆ ಪತ್ತೆ ಆಗುತ್ತೆ ಅಂದ್ರೆ ಅದು
ಫ್ಯಾಮಿಲಿ ಹಿಸ್ಟ್ರಿ ಇದೆ ನಮಗೆ ಚೆಕ್ ಮಾಡಿ ಅಂತ ಬರ್ಬೋದು. ಅಥವಾ ಈಗ ಫ್ಯೂ ಇಯರ್ಸ್ ಇಂದ ಆಲ್ ಓವರ್ ದ ವರ್ಲ್ಡ್ ಮಾರ್ಚ್ ತಿಂಗಳಲ್ಲಿ ಗ್ಲಾಕೋಮಾ ಅವೇರ್ನೆಸ್ ಪ್ರೋಗ್ರಾಮ್ಸ್ ಅಂತ ಮಾಡ್ತಾರೆ. ಸೊ ಆಗ ನಮ್ಗೆ ಪೇಪರ್ ನಲ್ಲಿ ನೋಡಿ ಅಥವಾ ನ್ಯೂಸ್ ಮೀಡಿಯಾದಲ್ಲಿ ನೋಡಿ ಗ್ಲಾಕೋಮಾ ಅಂದ್ರೆ ಏನು ಅಂತ ತಿಳ್ಕೊಂಡು ಸ್ವಲ್ಪ ಚೆಕ್ ಮಾಡಿ ಅಂತ ಬರ್ತಾರೆ. ಆವಾಗ ಐಡೆಂಟಿಫೈ ಆಗ್ಬೋದು. ಅಥವಾ ಬೇರೆ ಯಾವ್ದೋ ಕಾರಣಕ್ಕೆ ಈಗ ಡಾಕ್ಟರ್ಸ್ ನಮ್ಗೆ ಶುಗರ್ ಇದೆ ಚೆಕ್ ಮಾಡಿ ಅಂತ ಕಳಿಸ್ಬೋದು. ಅಥವಾ ಕೆಲವ್ರಿಗೆ ಯಾರಿಗೂ ಗ್ಲಾಸಸ್ ಕಳೆದೋಗಿದೆ ಅಥವಾ ಹೊಸ ಗ್ಲಾಸ್ ಮಾಡಿಸ್ಬೇಕು ಅಂತ ಬರ್ಬೋದು. ಆವಾಗ ಇನ್ಸಿಡೆಂಟ್ ಅಲ್ಲಿ ಕೂಡ ಪತ್ತೆ ಆಗ್ತದೆ. ಈ ಗ್ಲಾಕೋಮಾಕ್ಕೆ ಚಿಕಿತ್ಸೆ ಏನು? ಇದನ್ನ ಹೇಗ್ ಪತ್ತೆ ಹಚ್ತೀರಿ ನೀವು? ಏನ್ ಟೆಸ್ಟ್ ಗಳು ಮಾಡ್ತೀರಿ? ಸೊ ರುಟೀನ್ ಚೆಕ್ ಮಾಡಿದಾಗ ನಮಗೆ ಕನ್ಸಲ್ಟೇಷನ್ ಕೂತ್ಕೊಂಡಾಗ ಪೇಷಂಟ್ಸ್ ಜೊತೆ ಆಪ್ಟಿಕ್ ನರ್ವ್ ಚೆಕ್ ಮಾಡಿದಾಗ ಗ್ಲಾಕೋಮಾ ಇದೆಯಾ ಇಲ್ವಾ ಅಂತ ನಮಗೆ ಹಿಂಟ್ ಸಿಗುತ್ತೆ, ಕ್ಲೂಸ್ ಇದೆ. ಗ್ಲಾಕೋಮಾ ಇದ್ದವರಿಗೆ ಅಥವಾ ಹೈಲಿ ಚಾನ್ಸಸ್ ಗ್ಲಾಕೋಮ್ಯಾಟಿಸ್ ಆಪ್ಟಿಕ್ ನರ್ವ್ ನ್ಯೂರೋಪತಿ ಆತರ ಇದೆ ಅಂತ ಅನ್ಸೋರಿಗೆ ನಾವು ಕೆಲವು ಟೆಸ್ಟ್ ಮಾಡ್ತೀವಿ. ಫಸ್ಟ್ ಬೇಸಿಕ್ ಪ್ರೆಷರ್, ಕಣ್ಣಿನ ಪ್ರೆಷರ್. ಸೊ ಆಗ್ಲೇ ಹೇಳ್ದಂಗೆ ಮೇಡಮ್ ಕಣ್ಣಿನ BP ಅಂತ ಹೇಳ್ತಲ್ಲ, ಅದೇ ಕಣ್ಣಿನ ಪ್ರೆಷರ್, ಇಂಟ್ರಾಕ್ಯುಲರ್ ಪ್ರೆಷರ್ ಅಂತೀವಿ. ಅದನ್ನ ಚೆಕ್ ಮಾಡೋದ್ರಿಂದ ಮತ್ತೆ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಆಪ್ಟಿಕ್ ನರ್ವ್ ವೀಕ್ನೆಸ್ ಅಂತ ಹೇಳಿದ್ನಲ್ಲ, ಈ ನರ್ವ್ ಸುತ್ತಲೂ OCT ಸ್ಕ್ಯಾನ್ಸ್ ಅಂತ ಮಾಡಿ ನಾವು ವೀಕ್ ಪಾಯಿಂಟ್ಸ್ ಏನಾಗಿದೆ ಅಂತ ಚೆಕ್ ಮಾಡ್ಬೋದು. ಮತ್ತೆ ಪೆರಿಫರಲ್ ವಿಷನ್ ಪ್ಲಾಟ್ ಮಾಡ್ಬೋದು. ರೈಟ್ ಸೈಡ್ ಲೆಫ್ಟ್ ಸೈಡ್ ಎಷ್ಟು ಕಾಣುತ್ತೆ, ಮೇಲೆ ಕೆಳಗೆ ಎಷ್ಟು ಕಾಣುತ್ತೆ ಅಂತ ಆಟೋಮೇಟೆಡ್ ಫೀಲ್ಡ್ಸ್ ಪ್ಲಾಟ್ ಮಾಡ್ಬೋದು. ಮತ್ತೆ ಕಾರ್ನಿಯಲ್ ಥಿಕ್ನೆಸ್, ಕರಿಗುಡ್ಡೆ ಥಿಕ್ನೆಸ್ ಚೆಕ್ ಮಾಡಿ ಕೋರ್ಲೇಟ್ ಮಾಡಿ ಈ 3-4 ಫ್ಯಾಕ್ಟರ್ಸ್ ನ ಇಂಪ್ರೂವ್ ಮಾಡಿ ಡಯಾಗ್ನೋಸ್ ಮಾಡಬಹುದು ಗ್ಲಾಕೋಮಾ. ಒಂದ್ಸತಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಆದ್ರೆ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಇದಕ್ಕೆ? ಗ್ಲಾಕೋಮಾ ಅನ್ನೋದು ಎಲ್ಲಿವರೆಗೂ ನಾವು ಇರ್ತೀವೋ ನಮ್ಮ ಜೊತೆ ಅಲ್ಲಿವರೆಗೂ ಆ ಟೆಂಡೆನ್ಸಿ ಸಿಗೋದ್ರಿಂದ ಈ ಶುಗರ್ಗೆ BPಗೆ ಯಾವ ರೀತಿ ಲೈಫ್ ಲಾಂಗ್ ನಾವು ಮಾನಿಟರಿಂಗ್ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆಯೋ ಆ ತರ ಗ್ಲಾಕೋಮಾಗೂ ಸಮ್ ಕೈಂಡ್ ಆಫ್ ಟ್ರೀಟ್ಮೆಂಟ್ ಮಾನಿಟರಿಂಗ್ ಅಗತ್ಯ. ಈ ಗ್ಲಾಕೋಮಾ ಸಪ್ತಾಹ ಅಂತ ಹೇಳಿದ್ರಲ್ಲ, ಈ ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೆ ಎಲ್ಲ ಮಾಡ್ತೀರಿ ಅಂತ, ಸೊ ಅದ್ರ ಚಟುವಟಿಕೆಗಳ ಬಗ್ಗೆ ನಮ್ಗೆ ಸ್ವಲ್ಪ ಹೇಳಿ. ಒಂದು ಕೆಲವು ಈ ಮೆಡಿಕಲ್ ಅಸೋಸಿಯೇಷನ್ಸ್ ಇಂದ ಕೆಲವು ಲಿಟರೇಚರ್ ಪಬ್ಲಿಷ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ, ನ್ಯೂಸ್ ಪೇಪರ್ಸ್ ನಲ್ಲೆಲ್ಲ. ಸರ್ಕಾರದವರು ಕೂಡ ಕೆಲವು ಆರ್ಟಿಕಲ್ಸ್ ಎಲ್ಲ ಪಬ್ಲಿಷ್ ಮಾಡ್ತಾರೆ, ಗ್ಲಾಕೋಮಾ ಬಗ್ಗೆ ಸ್ಟಾಟಿಸ್ಟಿಕ್ಸ್ ಕೊಡ್ತಾರೆ, ಇಂಡಿಯಾ ಲೆವೆಲ್ ಏನಾಗ್ತಿದೆ ಅಂತ ಜನಕ್ಕೆ ಒಂದು ಇನ್ಫಾರ್ಮೇಶನ್ ಕೊಡ್ತಾರೆ. ಹಾಸ್ಪಿಟಲ್ಸ್ ಲೆವೆಲ್ ನಲ್ಲಿ ನೋಡಿರ್ಬೋದು, ಬ್ಯಾನರ್ಸ್ ಹಾಕ್ತಾರೆ, ಡ್ಯಾಂಗ್ಲರ್ಸ್ ಹಾಕ್ತಾರೆ, ಕೆಲವು ಪ್ಯಾಂಪ್ಲೆಟ್ಸ್ ಕೂಡ ಕೆಲವು ಪಬ್ಲಿಷ್ ಮಾಡ್ತಾರೆ. ವಾಕಿಂಗ್ ಪ್ರೋಗ್ರಾಮ್ಸ್, ಸೈಕ್ಲಿಂಗ್ ಮಾಡೋದು, ಸೈಕ್ಲಿಸ್ಟ್ ಇರ್ತಾರೆ, ಅವರೊಂದು ಬೋರ್ಡ್ ತರ ಹಾಕೊಂಡು ಬೀದಿಲೆಲ್ಲ ಓಡಾಡ್ತಾರೆ ಜನ ಗೊತ್ತಾಗ್ಲಿ ಅಂತ. ಈ ತರ ವೇರಿಯಸ್ ಆಕ್ಟಿವಿಟೀಸ್. ಅಂದ್ರೆ ಈ ಆಕ್ಟಿವಿಟಿಗಳು ಮಾಡೋದಕ್ಕೆ ಕಾರಣ ಇಷ್ಟೇನೆ, ನಿಮ್ಗೆ ಏನು ಗೊತ್ತಿಲ್ದಿರ ಸೈಲೆಂಟ್ ಆಗಿ ನಿಮ್ ವಿಷನ್ ಕಂಪ್ಲೀಟ್ ಆಗಿ ಹೋಗ್ಬಿಡ್ಬಹುದು. ಆದ್ರಿಂದ ನೀವು ಇದ್ರ ಬಗ್ಗೆ ಎಚ್ಚರ ಇರ್ಬೇಕು, ಆಗಾಗ ಹೋಗಿ ತೋರಿಸ್ಕೋಬೇಕು ಅಂತ ಒಂದೇ ಉದ್ದೇಶದಿಂದ ಈ ಸಪ್ತಾಹನ ಇವ್ರು ಮಾಡ್ಕೊಳ್ಳೋದು. ಈಗ ಅಕಸ್ಮಾತ್ ಗ್ಲಾಕೋಮಾ ಗೊತ್ತೇ ಆಗ್ಲಿಲ್ಲ, ಡಯಾಗ್ನೋಸೇ ಆಗ್ಲಿಲ್ಲ, ಏನಾಗ್ಬೋದು? ಸೊ ಒಂದು ಕೆಲವು ಮರಗಳಿಗೆ ಹುಳ ತಿಂದು ಒಳಗಡೆಯಿಂದ ಒಂದು ಸಲ ಹೇಗೆ ಮರ ಕಿತ್ತೋಗುತ್ತದೆ, ಆ ತರ ನಮ್ಗೆ ಗೊತ್ತಿಲ್ಲದೆ ಆಪ್ಟಿಕ್ ನ ಕ್ಷೀಣಿಸ್ತಾ ಹೋಗುತ್ತೆ. ಒಂದ್ ಫೈನ್ ಡೇ ಟೋಟಲ್ ವಿಷನ್ ಲಾಸ್ ಆಗೋ ಚಾನ್ಸ್. ಈಗ ನಾವು ಕಳೆದ ಸಂಚಿಕೆಯಲ್ಲಿ ಸರ್ ಹೇಳಿದ್ರು ನಮ್ಗೆ ಎಷ್ಟು ಫ್ರೀಕ್ವೆಂಟ್ ಆಗಿ ಒಬ್ಬ ಮನುಷ್ಯ ಕಣ್ಣಿನ ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ. ಆದ್ರೂ ನೀವು ಕಳೆದ ಸಂಚಿಕೆ ನೋಡದೆ ಹೋಗಿದ್ದೆ. ಈಗ ಮತ್ತೆ ಇನ್ನೊಂದ್ಸತಿ ಪ್ರಶ್ನೆ ಮಾಡ್ತೀನಿ. ಒಬ್ಬ ಮನುಷ್ಯ ಸಾಮಾನ್ಯವಾಗಿ ಈಸ್ ಹೆಲ್ದಿ, ಎಲ್ಲ ಚೆನ್ನಾಗೇ ಇದೆ, ಅವನು ಕಣ್ಣಿನ ಡಾಕ್ಟರ್ ಹತ್ರ ಎಷ್ಟು ಫ್ರೀಕ್ವೆಂಟ್ ಆಗಿ ಹೋಗ್ಬೇಕು? ಹೋಗ್ಲೇಬೇಕಾ? ಸುಮ್ನೆ ಚೆನ್ನಾಗಿದ್ದಾನೆ ಅಂದ್ರೆ ಇರ್ಬೋದಾ, ಅಥವಾ ಒಂದು ಇನಿಷಿಯಲ್ ಸ್ಕ್ರೀನಿಂಗ್ ಆಗ್ಬೇಕಾ? ಒಂದು ಮ್ಯಾಜಿಕ್ ನಂಬರ್ ಅಂತ ಇಟ್ಕೊಳ್ಳಿ. 45-50 ವರ್ಷ ಬಂದಾಗ ಯಾವ ರೀತಿ ನಾವು ಕೊಲೆಸ್ಟ್ರಾಲ್ ಲಿಪಿಡ್ ಚೆಕ್ ಮಾಡ್ಕೊತೀವಿ, BP ಶುಗರ್ ಚೆಕ್ ಮಾಡ್ಕೊತೀವಿ, ಆ ತರ ಕಣ್ಣಿನ ನರ ಹೇಗಿದೆ, ಕಣ್ಣಿನ ಪ್ರೆಷರ್ ಹೇಗಿದೆ ಅಂತ ಒಂದು ಚೆಕ್ ಮಾಡಿಸ್ಕೊಂಡು ಒಳ್ಳೆಯದು. ಒಂದು 45-50 ಅಂತ ಒಂದು ನಂಬರ್ ಇಟ್ಕೊಳ್ಳಿ, ಮ್ಯಾಜಿಕ್ ನಂಬರ್. ಒಂದ್ಸಲ ಡಾಕ್ಟರ್ ನೋಡ್ಬಿಟ್ಟಾಗ ನರ ಹೇಗಿದೆ, ಪ್ರೆಷರ್ ಹೇಗಿದೆ ಅಂತ ಆಮೇಲೆ ಅವ್ರು ಡಿಸೈಡ್ ಮಾಡ್ತಾರೆ 6 ತಿಂಗಳ ಚೆಕಪ್ ಆಗ್ಬೇಕಾ, ರಿಸ್ಕ್ ಏನಾದ್ರು ಇದೆಯಾ, ವರ್ಷಕ್ಕೊಂದ್ಸಲ ಬೇಕಾ. ಏನು ರಿಸ್ಕ್ ಇಲ್ಲ ಅಂದ್ರೆ 2 ವರ್ಷ ಬಿಟ್ಟು ಕೂಡ ರೂಟೀನ್ ಚೆಕಪ್ ಬರಕ್ಕೆ ಹೇಳಿರ್ತೀವಿ, ಅದನ್ನ ಡಾಕ್ಟರ್ ಡಿಸೈಡ್. ಈಗ ಬೇರೆ ಏನಾದ್ರೂ ಕಾಯಿಲೆ ಇದ್ದಾಗ, ಅಂದ್ರೆ ಡಯಾಬಿಟಿಸ್ ಆಗ್ಲಿ ಅಥವಾ BP ಆತರ ಇದ್ದಾಗ ಗ್ಲಾಕೋಮಾ ಇರುವಂತ ಚಾನ್ಸಸ್ ಜಾಸ್ತಿ ಇದೆಯಾ? ಹೌದು. ಈಗ ಡಯಾಬಿಟಿಸ್ ಇಂದ ಇಂಡೈರೆಕ್ಟ್ ಆಗಿ ಅಥವಾ ಡೈರೆಕ್ಟ್ ಆಗಿ ಸಾಕಷ್ಟು ತೊಂದರೆಗಳು ಇಡೀ ಶರೀರಕ್ಕೂ ಆಗುತ್ತೆ, ಕಣ್ಣಿನಲ್ಲೂ ಆಗುತ್ತೆ. ಅದ್ರಲ್ಲಿ ಗ್ಲಾಕೋಮಾ ಕೂಡ ಒಂದು. ಕೆಲವು ಡೈರೆಕ್ಟ್ ಆಗಿ ಆಗೋದು ಅಂತಂದ್ರೆ ಡಯಾಬಿಟಿಸ್ ಇಂದ ರೆಟಿನಲ್ ಲೀಕೇಜಸ್ ಆಗಿ ರೆಟಿನೋಪತಿ ಅಂತ ಹೇಳ್ತೀವಿ, ಅದಾಗಿ ಅದು ರೆಟಿನಾ ಸ್ಟೇಜಸ್ ಇಂದ ಕ್ರಾಸ್ ಆಗಿ ಕಣ್ಣಿನ ಮುಂಭಾಗಕ್ಕೆ ಬಂದು ಎಮರ್ಜೆನ್ಸಿ ಗ್ಲಾಕೋಮಾ ತರ ಕ್ರಿಯೇಟ್ ಆಗ್ಬೋದು. ಅದರ್ವೈಸ್ ಡಯಾಬಿಟಿಸ್ ಇರೋದ್ರಿಂದ ಎಲ್ಲ ಮೆಟಬಾಲಿಸಮ್ ಎಲ್ಲ ಅಪ್ಸೆಟ್ ಆಗೋದ್ರಿಂದ ಕಣ್ಣಿನಲ್ಲಿರುವಂತಹ ಫ್ಲೂಯಿಡ್ ಸರ್ಕ್ಯುಲೇಷನ್ ವ್ಯತ್ಯಾಸ ಆಗಿ ಸಿಂಪಲ್ ಆಗಿ ಗ್ಲಾಕೋಮಾ ಬರುತ್ತಾರೆ. ಲೈಕ್ ವೈಸ್ ಹೈಪರ್ ಟೆನ್ಷನ್, BP ಜಾಸ್ತಿ ಇದ್ದವ್ರಿಗೆ ಕಣ್ಣಿನಲ್ಲಿ ರಕ್ತ ಸಂಚಾರ, ಆರ್ಟರೀಸ್ ಇಂದ ಬ್ಲಡ್ ಬಂದು ವೈನ್ಸ್ ಇಂದ ಡ್ರೈನ್ ಔಟ್ ಆಗ್ಬೇಕಲ್ಲ, ಈ ಲೂಪ್, ಈ ಫ್ಲೋ ನಲ್ಲಿ ಬ್ಲಾಕೇಜ್ ಆಗ್ಬಿಟ್ರೆ ಅಲ್ಲೂ ಕೂಡ ಗ್ಲಾಕೋಮಾ ಬರೋ ಚಾನ್ಸಸ್ ಇರುತ್ತೆ.
ಇಂದಿನ ಸ್ಟೀರಾಯ್ಡ್ಸ್ ಕೆಲವು ಕಂಡೀಷನ್ಸ್ಗೆ, ಕೆಲವು ಅಲರ್ಜಿ ಕಂಡೀಷನ್ಸ್ಗೆ ಅಥವಾ ಕೆಲವು ಆಸ್ಮಾ ಕಂಡೀಷನ್ಸ್ಗೆ ಸ್ಟೀರಾಯ್ಡ್ಸ್ ತಗೊಳ್ತೀವಿ. ಕೆಲವು ಸಲ ಜನರಲಿ ಇನ್ಹೇಲರ್ಸ್ ಹೋಗ್ತೀವಿ. ಬಟ್ ಸ್ಟಿಲ್ ಕೆಲವು ಎಮರ್ಜೆನ್ಸಿಗಳು ಟ್ಯಾಬ್ಲೆಟ್ಸ್ ತಗೊಂಡಿರ್ತಾರೆ, ಡಾಕ್ಟರ್ಸ್ ಕನ್ಸಲ್ಟ್ ಮಾಡಿರಲ್ಲ ಅಥವಾ ಇಂಜೆಕ್ಟರ್ಸ್ ತಗೊಳ್ತಾ ಇರ್ತಾರೆ, ಅವ್ರಿಗೂ ಗ್ಲಾಕೋಮಾ ಬರೋ ಚಾನ್ಸಸ್ ಇದೆ. ಅಂದ್ರೆ ಇಂದಿನ ಸರಣಿಯ ಟೇಕ್ ಅವೇ ಏನಿರ್ಬೇಕು, ಎಲ್ಲರಿಗೂ ಏನ್ ಸಂದೇಶ ಇದೆ? ಸೊ ಗ್ಲಾಕೋಮಾ ಅನ್ನೋದು ತುಂಬಾ ಅನ್ಕಾಮನ್ ಅಲ್ಲ. 100ರಲ್ಲಿ 50 ವರ್ಷ ಕ್ರಾಸ್ ಆದವ್ರಿಗೆ ಅಟ್ಲೀಸ್ಟ್ ಒಂದು 5 ಜನಕ್ಕೆ ಕಾಣಿಸ್ಕೊಳ್ಳುವಂತದ್ದು ಇದ್ರೆ, ಫ್ಯಾಮಿಲಿ ಹಿಸ್ಟ್ರಿ ಇರೋರಿಗೆ ಯಾರಿಗಾರ ದೊಡ್ಡವ್ರಿಗೆ ಇದ್ರೆ ತುಂಬಾ ಚಾನ್ಸಸ್ ಆಯ್ತು ಗ್ಲಾಕೋಮಾ ಬರೋದು. ಅದರ್ವೈಸ್ ಕೂಡ ಫ್ಯಾಮಿಲಿ ಹಿಸ್ಟ್ರಿ ಇಲ್ಲ ಅಂದ್ರೂ ಕೂಡ ಶುಗರ್ ಇದ್ರೆ, BP ಇದ್ರೆ, ಹೈ ನಂಬರ್ ಕನ್ನಡಕ ಪ್ಲಸ್ ಅನ್ ಆಗ್ಲಿ ಮೈನಸ್ ಅನ್ ಆಗ್ಲಿ ಹಾಕ್ತಾ ಇದ್ರೆ, ಕಣ್ಣಿಗೆ ಹಿಂದೆ ಯಾವಾಗಲೂ ಏಟ್ ಬೇಕಿದ್ರೆ, ಅಥವಾ ನಮ್ಗೆ ಶುಗರು, ಡಯಾಬಿಟಿಸ್ ಅಥವಾ ಕೆಲವು ರುಮಟಾಯ್ಡ್ ಕಂಡೀಷನ್ಸ್ಗೆ ಸ್ಟೀರಾಯ್ಡ್ಸ್ ಅನ್ನು ತಗೊಳ್ಳೋದು ಅದರಿಂದ ಇದ್ರೆ ಖಂಡಿತ ಚೆಕ್ ಮಾಡಿಸ್ಕೊಳ್ಬೇಕು. ಒಂದ್ಸಲ ಚೆಕ್ ಮಾಡಿಸ್ಕೊಂಡ್ಮೇಲೆ ಒಂದ್ಸಲ ಟ್ರೀಟ್ಮೆಂಟ್ಗೆ ಅಲ್ಲಿ ಕೆಲಸ ಮುಗಿಯೋದಿಲ್ಲ. ಡಾಕ್ಟರ್ಸ್ ಹೇಳೋದು ಒಂದು ಕಾರಣ ಇರುತ್ತೆ, ನಮ್ ವಿಷನ್ ಪ್ರೊಟೆಕ್ಟ್ ಮಾಡಬೇಕು. ಗ್ಲಾಕೋಮಾ ಅನ್ನೋದ್ರಲ್ಲಿ ವಿಷನ್ ಏನ್ ಹೋಗಿದೆ ಸಾಕಿಸ್ತಾರೆ, ಇದು ಒಂದು ಪೆಕ್ಯುಲಿಯರ್ ಥಿಂಗ್. ಕೆಲವು ಕಂಡೀಷನ್ಸ್, ಫಾರ್ ಎಕ್ಸಾಂಪಲ್ ಕ್ಯಾಟ್ರಾಕ್ಟ್, ಪೊರೆ ಎಷ್ಟೇ ದಪ್ಪ ಆಗಲಿ ಪೊರೆ ತೆಗೆದ್ಮೇಲೆ ಪೂರ್ತಿ ದೃಷ್ಟಿ ವಾಪಿಸ್ತಾರೆ. ಗ್ಲಾಕೋಮಾದಲ್ಲಿ ಹಾಗಲ್ಲ. ಸೊ ಗ್ಲಾಕೋಮಾಲ್ ಹೋಗಿರೋ ದೃಷ್ಟಿ ವಾಪಿಸ್ತಾರಲ್ಲ, ಅದಕ್ಕೋಸ್ಕರ ಗ್ಲಾಕೋಮಾ ಟ್ರೀಟ್ಮೆಂಟ್ ತಗೊಂಡ್ಬಿಟ್ಟಿದ್ದೀನಿ 3-4 ತಿಂಗಳು ಅಂತ ಬಿಡಕ್ಕಾಗಲ್ಲ. ಸೊ ಮರೀದೆ ನೆನ್ಪಿಟ್ಕೊಂಡು ಫಾಲೋ ಅಪ್ಸ್ ನ ಮಾಡ್ತಾರೆ. ಟ್ರೀಟ್ಮೆಂಟ್ಸ್ ಸಿಂಪಲ್ ಆಗಿ ಡ್ರಾಪ್ಸ್ ಇರ್ಬೋದು, ಕೆಲವು ಸಲ ಲೇಸರ್ಸ್ ಇರ್ಬೋದು, ಕೆಲವು ಸಲ ಸರ್ಜರೀಸ್ ಇರ್ಬೋದು. ಯಾವ ಸೂಟ್ ಆಗುತ್ತೋ ಡಾಕ್ಟರ್ಸ್ ಹೇಳ್ದಂಗೆ ಫಾಲೋ ಮಾಡಿ. ಅಂದ್ರೆ ಜ್ವರ ಬಂತು ಮಾತ್ರೆ ತಗೊಂಡೆ ಮುಗೀತು ಅಂತ ಅಲ್ಲ, ಇದನ್ನ ಸೀರಿಯಲಿ ಫಾಲೋ ಅಪ್ ಮಾಡ್ಕೋತಾ ಇರ್ಬೇಕು. ಯಾಕೆಂದ್ರೆ ಏನು ಕುರುಹು ಇಲ್ದಿರ ಸಂಪೂರ್ಣವಾಗಿ ನಿಮ್ ವಿಷನ್ ಹೋಗುವಂತ ಸಾಧ್ಯತೆ ಇರುತ್ತೆ. ಆದ್ರಿಂದ ಇದನ್ನ ಫಾಲೋ ಅಪ್ ಬೇಕೇ ಬೇಕು. ಈ ಸರಣಿಲಿ ನಾವು ಹೇಳುವಂತದ್ದು ಇದನ್ನೇ. ಇದರಿಂದ ನಿಮ್ಗೆ ಉಪಯೋಗ ಆಯ್ತು ಅಂತ ತಿಳ್ಕೊತೀವಿ. ಧನ್ಯವಾದ.